ಫ್ರೆಂಡ್ಸ್, ನಾನು MSc ಅಡ್ಮಿಷನ್ ಅಂತೂ ತುಂಬಾ ಬೇಗನೆ ಆಯಿತು ಅಂತಲೇ ಹೇಳ್ಬೋದು. ತುಂಬ ಕಿರಿಕಿರಿ ಏನೂ ಆಗಲಿಲ್ಲ. ಬಟ್ ಡಾಕ್ಯುಮೆಂಟ್ಸ್ ಇಸ್ಕೊಳ್ಳುವಾಗ BEd ಕಾಲೇಜಲ್ಲಿ ಒಂದು ಸ್ವಲ್ಪ ಲೇಟ್ ಆಯಿತು. ಬಿಟ್ಟರೆ ಅಡ್ಮಿಷನ್ಸ್ ಎಲ್ಲ ಚೆನ್ನಾಗಿ ಸಕ್ಸಸ್ಫುಲಿ ಆಯಿತು ಅಂತಲೇ ಹೇಳ್ಬೋದು. ನೀವು ಯಾರಾದರೂ ಮೈಸೂರು ಯೂನಿವರ್ಸಿಟಿಗೆ ಕೊರೆಸ್ಪಾಂಡೆನ್ಸ್ ಮಾಸ್ಟರ್ಸ್ ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಜನವರಿ ಸೈಕಲ್ ಆಲ್ರೆಡಿ ಬಿಟ್ಟಿದ್ದಾರೆ, ಹೋಗಿ ಜಾಯಿನ್ ಆಗ್ಬೋದು. ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಅಲ್ಲಿಂದ ಮುಗಿಸ್ಕೊಂಡು ಇನ್ನೂ ಒಂದು ಸ್ವಲ್ಪ ಕೆಲಸ ಇತ್ತು ಅಂಥೇಳಿ ದಾವಣಗೆರೆ ಕಡೆ ಬಂದ್ವಿ. ಸೊ ಫ್ರೆಂಡ್ಸ್, ಮಕ್ಕಳಿಗೆಲ್ಲ ಗಿಫ್ಟ್ಸ್ ತೊಗೋಬೇಕು ಅಂಥೇಳಿ ಫಸ್ಟಿಗೆ ಶಾಪಿಗೆ ಹೋಗ್ಬಿಟ್ಟು ನಾನು ಪ್ಲವಿಟ್ಸು, ಜಿಯೋಮೆಟ್ರಿ ಬಾಕ್ಸ್ ಅದನ್ನೆಲ್ಲ ನೋಡ್ತಾ ಇದ್ದೆ. ಗಣೇಶ ಪ್ಲವಿಟ್ಸು ಆ್ಯಂಡ್ ಎಲ್ಲರಿಗೂ ಕೂಡ ಈ ಸಲ ಕೊಡಬೇಕು ಶಾರದಾ ಪೂಜೆಗೆ ಟ್ಯೂಷನ್. ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಚೆನ್ನೈ ಶಾಪಿಂಗ್ ಮಾಲ್ ತುಂಬಾ ಹವಾ ಮೇಂಟೈನ್ ಮಾಡ್ತಾ ಇದೆ ರೀಸೆಂಟಾಗಿ ದಾವಣಗೆರೆಯಲ್ಲಿ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಜನ ನಿಂತಿದ್ರು ಫ್ರೆಂಡ್ಸ್. ನಾವು ಈ ಕಡೆ ಹೋದಾಗ ಹೊಸ್ದಾಗಿ ಓಪನ್ ಆಗಿರೋದು ಇದೆ, ಓಕೆ ನೋಡೋಣ ಇಷ್ಟೊಂದು ಜನ ಸೇರಿದ್ದಾರೆ ಅಂತಂದರೆ ಏನೋ ಸ್ಪೆಷಲ್ ಇರಬೇಕು ಅಂತೇಳಿ ಅಂದ್ಕೊಂಡು ನಾನು ನನ್ನ ಹಸ್ಬೆಂಡು ಹೋಗಿದ್ವಿ. ನಾನು ಏನೂ ತೊಗೋಬಾರ್ದು, ಜಸ್ಟ್ ನೋಡ್ಕೊಂಬರೋಣ ಅಂತ ಹೋಗಿ ನಾನು ಕೂಡ 4-5 ಸ್ಯಾರೀಸ್ ತೊಗೊಂಡು ಬಂದೆ. ನೋಡಿ, ಅಷ್ಟು ಚೆನ್ನಾಗಿದ್ದಾವೆ ಆ್ಯಂಡ್ ಅಷ್ಟು ಚೀಪ್ ರೇಟಲ್ಲೇ ಸಿಗ್ತಾ ಇದೆ. ನಿಜವಾಗ್ಲೂ ನೀವು ಯಾರಾದರೂ ದಾವಣಗೆರೆ ಸುತ್ತಮುತ್ತ ಇರೋರು ನನ್ನ ವ್ಲಾಗ್ನ ನೋಡ್ತಾ ಇದ್ದರೆ ಹೋಗಿ ಚೆನ್ನೈ ಶಾಪಿಂಗ್ ಮಾಲಲ್ಲಿ ಶಾಪಿಂಗ್ ಮಾಡಿ ನೋಡಿ, ಅಥವಾ ಯಾರೆಲ್ಲ ಶಾಪಿಂಗ್ ಮಾಡಿದ್ದೀರಾ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವಾಗಿನೂ 1000 ರೂಪೀಸ್ ಮೇಲ್ಗಡೆ ಒಂದು ಬಿಲ್ ಆದರೆ ಗಿಫ್ಟ್ಸು ಎಲ್ಲ ಇಟ್ಟಿದ್ದಾರಂತೆ. ನಾವು ಹೋದಾಗ ಇಟ್ಟಿದ್ದಿಲ್ಲ. BScಯಲ್ಲಿ ಡಬಲ್ ಡಿಸ್ಕೌಂಟ್ ಯಾವಾಗ ಬಿಟ್ಟಿದ್ದಾರೋ ಅವಾಗಿಂದ ಗಿಫ್ಟ್ಸ್ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಕಾಟನ್ ಸ್ಯಾರೀಸ್ ಆಗಿರ್ಬೋದು, ಫ್ಯಾನ್ಸಿ ಸ್ಯಾರೀಸ್ ಆಗಿರ್ಬೋದು, ತುಂಬ ಅಂದರೆ ತುಂಬ ಚೀಪ್ ಪ್ರೈಸ್ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಾಗೆ ಇನ್ನು ನನ್ನ ಹಸ್ಬೆಂಡಿಗೆ ಸ್ವಲ್ಪ ಬಟ್ಟೆ ನೋಡೋಣ ಅಂತೇಳಿ ಮೆನ್ಸ್ ಕಲೆಕ್ಷನ್ನಿಗೂ ಕೂಡ ಹೋಗಿದ್ವಿ. ಚೆನ್ನಾಗಿದ್ವು. ಜೆಂಟ್ಸಿಗೂ ಕೂಡ ನನಗೇನೋ ಇಷ್ಟ ಆದವು. ನನಗೆ ಈ ಚೆನ್ನೈ ಶಾಪಿಂಗ್ ಮಾಲಲ್ಲಿ ಸ್ಯಾರೀಸೇ ತುಂಬ ಇಷ್ಟ ಆಗಿದ್ದು. ನಾನು ಮೇಲ್ಗಡೆ ಸೆಕ್ಷನಲ್ಲಿ ಕುರ್ತಾಸು, ಡ್ರೆಸ್ಸಸ್ ಎಲ್ಲ ನೋಡಿದೆ, ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ. ಇನ್ನು ನನ್ನ ಹಸ್ಬೆಂಡು ಒಂದು 3 ಶರ್ಟ್ಸ್ ಏನೋ ತೊಗೊಂಡ್ರು. ಅದೆಲ್ಲ ಮುಗಿಸ್ಕೊಂಡು ರಶಲ್ಲಿ ನನಗಂತೂ ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ. ಇಲ್ಲೆಲ್ಲ ಬ್ಯಾಗ್ ಕೊಡ್ತಾ ಇದ್ದಾರೆ ಹೊರಗಡೆ, ಅದನ್ನೆಲ್ಲ ಇಸ್ಕೊಂಡು ನಾವು ನನ್ನ ಹಸ್ಬೆಂಡು ಕೂಡ ಒಂದು 3 ಶರ್ಟ್ ತೊಗೊಂಡ್ರು. ಎಲ್ಲ ಬಿಲ್ ಮಾಡಿಸ್ಕೊಂಡು ಬಂದ್ವಿ. ರಶ್ ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ಗೋಲ್ಡು ಏನಾದರೂ ಹಾಕೊಂಡು ಹೋಗಿದ್ರೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಬ್ಯಾಗ್ಸ್ ಎಲ್ಲ ತುಂಬ ರಶ್ ಇತ್ತು. ಇನ್ನು ನೆಕ್ಸ್ಟ್ ಡೇಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅರ್ಲಿ ಮಾರ್ನಿಂಗ್ ಎದ್ದು ನಾವು ಆ್ಯಕ್ಚುಲಿ ವಾಕಿಂಗ್ ಹೋಗೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ವಿ. ಆಲ್ರೆಡಿ 1 ತಿಂಗಳು ಮೇಲೆ ಆಯಿತು ವಾಕಿಂಗ್ ಸ್ಟಾರ್ಟ್ ಮಾಡಿ. ಅಟ್ಲೀಸ್ಟ್ ಒಂದು ದಿನಕ್ಕೆ ಒಂದು 5 ಕಿಲೋಮೀಟರ್ ಅಂತೂ ನಡೆಯೋಣ ಅಂತೇಳಿ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ವೆಯ್ಟ್ ಲಾಸ್ ಮಾಡುವಾಗ ನಾನು ಏನೆಲ್ಲ ಮಿಸ್ಟೇಕ್ ಮಾಡಿದ್ದೀನಿ ಅಂತ ಈ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ನೋಡ್ತಾ ಇರ್ಬೋದು, ನಮ್ಮ ಹಳ್ಳಿ ಕಡೆ ವಾಕಿಂಗ್ ಹೋಗೋದ್ರಿಂದ ಇನ್ನೊಂದು ಬೆನಿಫಿಟ್ ಏನಂದರೆ ಫ್ರೆಶ್ ಏರ್ ಸಿಗುತ್ತೆ ಆ್ಯಂಡ್ ವ್ಯೂ ಅಂತೂ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈಗ ರೆಡಿ ಆಗಿದ್ದೀನಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ನನ್ನ ಹಸ್ಬೆಂಡ್ ಹೇಳಿದ್ದಾರೆ, ಹಾಗಾಗಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ, ಯಾವ ಒಂದು ಟೆಂಪಲಿಗೆ ಹೋಗ್ತೀನಿ, ಅಲ್ಲಿ ಯಾವ ದೇವರಿದೆ ಎಲ್ಲದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಫ್ರೆಂಡ್ಸ್, ನಿಜವಾಗ್ಲೂ ತುಂಬ ಬೇಜಾರಾಗುವಂಥ ವಿಷಯ ಇವತ್ತು ನಡೆದಿದೆ. ಅದೇನು ಅಂತ ಅಂದರೆ ಫ್ರೆಂಡ್ಸ್, ನನ್ನ ಒಂದು ಟ್ರೈಪೋಡ್ ಮುರಿದೋಗಿದೆ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ನಾನು ಪರ್ಚೇಸ್ ಮಾಡಿರುವಂತಹ ತುಂಬಾ ಇಂಪಾರ್ಟೆಂಟ್ ಟ್ರೈಪೋಡ್, ಫಸ್ಟ್ ಟ್ರೈಪೋಡ್ ಅಂದರೆ ಫಸ್ಟಿಗೆ ಒಂದು ಸೆಲ್ಫಿ ಸ್ಟಿಕ್ ಥರ ತೊಗೊಂಡಿದ್ದೆ. ಸೆಕೆಂಡ್ ಟ್ರೈಪೋಡ್ ಪರ್ಚೇಸ್ ಮಾಡಿದ್ದು ಇದೆ, ಬಟ್ ಇದು ಇವತ್ತು ಮುರಿದೋಯ್ತು. ತುಂಬ ಅಂದರೆ ತುಂಬಾ ಬೇಜಾರಾಗ್ತಾ ಇದೆ ಫ್ರೆಂಡ್ಸ್. ಈ ಒಂದು ಟ್ರೈಪೋಡ್ ಯೂಸ್ ಮಾಡಿಕೊಂಡೆ ನಾನು ಜಾಸ್ತಿ ವಿಡಿಯೋನ ಶೂಟ್ ಮಾಡೋದು. ಬಟ್ ಇದೇ ಟ್ರೈಪೋಡ್ ಮುರಿದೋಗಿರೋದ್ರಿಂದ ನನಗೆ ತುಂಬ ಅಂದರೆ ತುಂಬ ಬೇಜಾರು ತಂದುಕೊಟ್ಟಿದೆ ಅಂತಲೇ ಹೇಳ್ಬೋದು. ಲಾಂಗ್ ವಿಡಿಯೋ, ಶಾರ್ಟ್ ವಿಡಿಯೋ ಪ್ರತಿಯೊಂದಕ್ಕೂ ಇದು ತುಂಬ ನನಗೆ ಹೆಲ್ಪ್ಫುಲ್ ಆಗಿತ್ತು. ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಫ್ರೆಂಡ್ಸ್ ಈ ಒಂದು ಟ್ರೈಪೋಡ್ ಮುರ್ಕೊಂಡಿರೋದಕ್ಕೆ. ನೋಡಬೇಕು ಈ ಥರದ್ದು ಮೇಲ್ಗಡೆದೇ ಜಸ್ಟ್ ಈ ಥರದ್ದು ಏನಾದರೂ ಸಿಗುತ್ತೇನೋ ಅಂತ. ಸಿಕ್ಕರೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲ ಅಂದರೆ ನೋಡಬೇಕು ಹೊಸ ತೊಗೋಬೇಕು ಏನು ಅಂತ. ಫ್ರೆಂಡ್ಸ್, ಅಲ್ಲಿಂದ ನಮ್ಮ ಊರಿಂದ ಒಂದು 3 ಕಿಲೋಮೀಟರ್ಸ್ ಆಗುತ್ತಷ್ಟೇ ನಮ್ಮ ಪಕ್ಕದೂರು. ಅಲ್ಲಿರುವಂತಹ ದೇವಸ್ಥಾನಕ್ಕೆ ಹೋಗಿ ಆಲ್ರೆಡಿ 1 ವರ್ಷದ ಮೇಲೆ ಆಯಿತು, ಒಂದು 6 ತಿಂಗಳು ಆಗಿರಬಹುದೇನೋ. ಅಂದರೆ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗಿ ತುಂಬ ದಿನಗಳಾಗಿತ್ತು, ಹಾಗಾಗಿ ಬಂದ್ವಿ. ಇದು ಚೌಡಮ್ಮನ ಟೆಂಪಲ್ಲು. ತುಂಬ ಜನಕ್ಕೆ ಗೊತ್ತಿರುತ್ತೆ ನಮ್ಮ ಸುತ್ತಮುತ್ತ ಊರವ್ರಿಗೆ. ತುಂಬ ಪವರ್ಫುಲ್ ಗಾಡ್ ಅಂತಲೇ ಹೇಳ್ಬೋದು. ನಮ್ಮ ಊರ ಹತ್ರ ಇರೋರೆಲ್ಲರೂ ತುಂಬಾ ನಂಬ್ತಾರೆ, ತುಂಬಾ ಹೋಗ್ತಾರೆ. ನಿಜವಾಗ್ಲೂ ಇಲ್ಲಿ ಹೂ ಅಪ್ಪಣೆ ಆಗುತ್ತೆ. ನಾನು ನಿಮಗೆ ಅದನ್ನು ಕೂಡ ಲೈವಾಗಿ ತೋರಿಸ್ತೀನಿ, ಹೇಗೆ ಹೂ ಅಪ್ಪಣೆ ಆಗುತ್ತೆ, ಜನಗಳ ಕಷ್ಟನೆಲ್ಲ ಹೇಗೆ ದೇವಿ ನಿವಾರಿಸ್ತಾಳೆ ಅಂತೇಳಿ. ಸುಮಾರು ದಿನ ಆಗಿತ್ತು, ಎಲ್ಲಿಗೂ ಹೋಗಿಲ್ಲ, ಮನೇಲೇ ಇದ್ದು ಬೋರ್ ಆಗ್ತಾಯಿತ್ತು ಅಂತ ನನ್ನ ಹಸ್ಬೆಂಡ್ ಇವತ್ತು ಹೋಗಿ ಬರೋಣ
ಅಂಥೇಳಿ ಕರ್ಕೊಂಡೋಗಿದ್ರು ಫ್ರೆಂಡ್ಸ್. ಹಂಗಾಗಿ ಹೋಗಿದ್ದು. ನೀವು ನೋಡ್ತಾ ಇರ್ಬೋದು ಅಲ್ಲಿ ಕೇಳ್ತಾ ಇದ್ದಾರೆ ಹೂ ಅಪ್ನೆ ಸೊ ಇವಾಗ ನೋಡಿ ಬಲಗಡೆಯಿಂದ ಹೂ ಬೀಳಿಸ್ತು. ಇದೇ ರೀತಿ ತುಂಬ ಯೋಚನೆ ಮಾಡಿ ಕೊಡ್ತಾರೆ, ಬಲಗಡೆ ಇಲ್ಲ ಎಡಗಡೆ. ಅವ್ರ ಭಕ್ತಾದಿಗಳು ಹೇಗೆ ಅನ್ನೋದು ಅವರು ಕೇಳ್ತಾರೆ. ಆ ರೀತಿ ಅಪ್ನೆಗಳು ಹಾಕ್ತಾ ಹೋಗ್ತವೆ ಅಂತಲೇ ಹೇಳ್ಬೋದು. ಈ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ನೆಮ್ಮದಿ, ಒಂಥರ ಪೀಸ್ಫುಲ್ ಸಿಗುತ್ತೆ. ತುಂಬಾ ಚೆನ್ನಾಗಿ ಅನಿಸುತ್ತೆ ಅಲ್ಲಿ ವಾತಾವರಣ. ಮನೆಯಿಂದ ಏನೇ ಒಂದು ಡಿಸ್ಟರ್ಬೆನ್ಸ್ ಗಿಜುಬಿಜಿ ಅಂತ ಅನಿಸಿ ಹೋದ್ರೂ ಅಲ್ಲಿರೋ ವಾತಾವರಣಕ್ಕೆ ಮನಸ್ಸೆಲ್ಲ ಒಂಥರ ಪೀಸ್ಫುಲ್ ಅಂತ ಅನಿಸುತ್ತೆ. ಮೈಂಡಿಗೆ ತುಂಬ ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅಲ್ಲಿಂದ ಬರ್ತಾ ನಾವು ಕೊಬ್ಬಿನ ಜ್ಯೂಸ್ ಕುಡ್ಕೊಂಡು ಮನೆಗೆ ಬಂದ್ವಿ. ಇನ್ನು ಹಲಸಿನಕಾಯಿ ಸೀಸನ್ ಬಂತು ಅಂದರೆ ಈ ರೆಸಿಪಿ ನನಗೆ ಖಂಡಿತ ಟ್ರೈ ಮಾಡಬೇಕು. ಯಾವುದೇ ರೀತಿ ಚಿಕನ್ ಮಟನ್ ಇದಕ್ಕಿಂತ ಮೀರಿಸೋಷ್ಟು ರುಚಿ ಇದರಲ್ಲಿ ಬರುತ್ತೆ. ಹಾಗಾಗಿ ನಾನು ಒಂದು ಹಲಸಿನಕಾಯಿ ತರಿಸ್ಕೊಂಡಿದ್ದೆ. ಅದನ್ನು ಇವತ್ತು ಪಲ್ಯ ಮಾಡೋಣ ಅಂತೇಳಿ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡೋಕ್ಕಿಂತ ಮುಂಚೆ ಅದ್ರ ಅಂಟೆಲ್ಲ ಕೈಗೆಲ್ಲ ಹತ್ತುತ್ತೆ, ಚಾಕುಗೆಲ್ಲ ಹತ್ತುತ್ತೆ. ಸೊ ಎಣ್ಣೆ ಹಚ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ತರಿಸೋದೇನೋ ತರಿಸ್ಕೊಂಡ್ಬಿಟ್ಟೆ. ನಾನು ಕೂಡ ಫಸ್ಟ್ ಟೈಮ್ ಇದ್ರ ಪಲ್ಯ ಮಾಡ್ತಾ ಇರೋದು. ಕಟ್ ಮಾಡೋ ಅಷ್ಟರಲ್ಲೇ ನಂಗೆ ಫುಲ್ ಸುಸ್ತಾಗೋಯ್ತು, ಅಷ್ಟು ಗಟ್ಟಿ ಇತ್ತು. ಇದ್ರ ಮಧ್ಯದಲ್ಲಿರೋ ಕಂಡನೂ ತೆಗಿಬೇಕು, ಮೇಲ್ಗಡೆ ಇರೋ ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಾಡೋದೇನು ಈಸಿಯಾಗಿ ಮಾಡಿಬಿಡ್ಬೋದು ಫ್ರೆಂಡ್ಸ್. ಆದರೆ ಇದು ಕಟ್ ಮಾಡೋದೈತಲ್ಲ ತುಂಬಾ ಕಷ್ಟ. ಬಾಲಣ್ಣ ಪಾಪ ಹೇಳ್ತು ನನಗೆ ಕಟ್ ಮಾಡ್ಕೊಡ್ತೀನಮ್ಮ, ನೀನು ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡ ಅಂತ. ಆದರೂ ನಾನು ಅವ್ರ ಮಾತೇ ಕೇಳಿಲ್ಲ ಪಾಪ. ಅದೆಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಬಿಸಿನೀರು ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಗೆ ಒಂದು ಚಮಚ ಅರಿಶಿನ ಪುಡಿ ಹಾಕಿ ಹಲಸಿನಕಾಯಿ ಪೀಸಸ್ ಏನು ಕಟ್ ಮಾಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ಒಂದು 10% ಅಷ್ಟೇ ಬೇಯಿಸ್ಕೋಬೇಕಾಗುತ್ತೆ. ಜಾಸ್ತಿ ಬೇಯಿಸ್ಕೊಬಿಡಿ, ಒಂದು 10% ಅಷ್ಟೇ. ಅದರಲ್ಲಿ ಏನೇ ಒಂದು ಅಂಟಿನ ಅಂಶ ಆಮೇಲೆ ಏನೇ ಒಂದು ಇದ್ರೂ ಸಹ ಹೋಗುತ್ತೆ. ಹಾಗಾಗಿ ಒಂದು 10% ಅಷ್ಟೇ ಇದನ್ನು ಬೇಯೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಇದಕ್ಕಿಂತ ಇನ್ನೂ ಎಳೆ ಹಲಸಿನಕಾಯಿ ಚಿಕ್ಕದಿರುತ್ತಲ್ಲ ಅದಾಗಿದ್ದರೆ ಇನ್ನೂ ಟೇಸ್ಟ್ ಬರ್ತಿತ್ತು. ಬಟ್ ನಮ್ಮ ಮನೇಲಿ ಒಂದು ಸ್ವಲ್ಪ ಆಲ್ರೆಡಿ ಬಲ್ತಿರೋ ತೊಗೊಂಬಂದಿದ್ದಾರೆ ತೋಟದಿಂದ. ಇಟ್ಸ್ ಓಕೆ ಅಂತ ಇದರಲ್ಲೇ ಟ್ರೈ ಮಾಡ್ತಾ ಇದ್ದೀನಿ. ಇನ್ನು ಬೀಜ ಫಾರ್ಮ್ ಆಗಿರಬಾರ್ದು, ಆ ಥರದ್ದಾದರೆ ಇನ್ನೂ ಸೂಪರಾಗಿ ಇರುತ್ತೆ ಅಂತಲೇ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇದೆಲ್ಲ ಮುಗಿಸ್ಕೊಂಡು ನಾನು ಮಸಾಲ ಹುರ್ಕೊಳ್ಳೋದಕ್ಕೆ ಅಂತೇಳಿ ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಚಕ್ಕೆ, ಲವಂಗ, ಏಲಕ್ಕಿ, ಧನಿಯಾ, ಜೀರಿಗೆ, ಕಾಳುಮೆಣಸು ಹಾಗೆ ಸ್ಟಾರ್ ಹೂವು ಇಷ್ಟು ಡ್ರೈ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಒಣ ಕೊಬ್ಬರಿನ ತೊಗೊಂಡು ಹಾಗೆ ಡ್ರೈ ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೊಂಡು, ಹಾಗೆ ಈಗ ಇದೇ ಪ್ಯಾನ್ಗೆ ಈರುಳ್ಳಿ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಕ್ಲೀನಾಗಿ ಫ್ರೈ ಮಾಡಿಕೊಂಡು ಇದಿಷ್ಟನ್ನು ನುಣ್ಣಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೋಬೇಕು ಫ್ರೆಂಡ್ಸ್. ಇನ್ನು ವೆಯ್ಟ್ ಲಾಸ್ ಮಾಡುವಾಗ ನಾನು ಏನೇನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ ಅಂತ ಹೇಳಿದ್ದೆ. ಸೊ ಏನಪ್ಪ ಅಂತ ಅಂದರೆ, ನಾನು ಯೋಗ ಮಾಡ್ತಾ ಇದ್ದೆ, ನಿಮಗೆ ಗೊತ್ತಿದ್ದೇ ಇದೆ. ಅದು ತುಂಬಾ ನನಗೆ ಚೇಂಜಸ್ ಅಂತ ಅನ್ನಿಸ್ತು. ನಾನು ವಾಕ್ ಹೋಗೋದಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದೆ ಆವಾಗಿಂದ ನಾನು ಯೋಗ ಮಾಡೋದನ್ನು ಬಿಟ್ಬಿಟ್ಟೆ. ಅದು ನನಗೆ ತುಂಬ ಬೇಜಾರಾದಂತಹ ವಿಚಾರ. ಸೊ ಫ್ರೆಂಡ್ಸ್, ವಾಕಿಂಗ್ ಹೋಗೋಕ್ಕಿಂತ ಮುಂಚೆನೂ ಒಂದು 20 ಡೇಸ್ ಅಂತೂ ನಾನು ಬಿಟ್ಟೆ ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ ಏನಾಯಿತು ಅಂತಂದರೆ ನಾನು ಗ್ರ್ಯಾಜುವಲಿ 1 ರಿಂದ 1.5 kg ದಪ್ಪ ಆಗಿಬಿಟ್ಟೆ. ಅಂದರೆ ಸ್ವಲ್ಪ ಆಮೇಲೆ ಸ್ವೀಟ್ಸ್ ಅಂತ ಅಂದರೆ ಮನೆಯಲ್ಲೇ ಪಾಯಸ ಅದು ಇದು ಮಾಡಿಕೊಂಡು ತಿಂದೆ. ಇದರಿಂದ 1.5 kg ನಾನು ದಪ್ಪ ಆಗಿಬಿಟ್ಟೆ ಸಡನ್ನಾಗಿ. ಆಮೇಲೆ ಅನಿಸ್ತು ನಾನು ಏನೇ ಒಂದು ಇದು ವೆಯ್ಟ್ ಲಾಸ್ ಮಾಡುವಾಗ ಎಕ್ಸಸೈಸು ಹಾಗೆ ಯೋಗ ವಾಕಿಂಗ್ ಬಿಟ್ಟರೂ ಸಹ ಫುಡ್ಡಲ್ಲಿ ಮಾತ್ರ ತುಂಬ ಕಂಟ್ರೋಲಲ್ಲಿ ಇರ್ತೀನಿ. ಮನೆಯಲ್ಲೇ ಮಾಡ್ಕೊಂಡಿರೋ ಸ್ವೀಟ್ಸ್ ತಿಂದೆ ಆ ರೀತಿ ಆಯಿತು. ಬಿಟ್ಟರೆ ನಾನು ಬೇಕ್ರಿದೇ ಆಗಿರ್ಬೋದು ಏನೂ ಹೊರಗಡೆ ತಿನ್ನೋದಿಲ್ಲ. ಕೇಕು ಪೇಸ್ಟ್ರೀಸ್ ಎಲ್ಲ ತಿನ್ನೋದೇ ಇಲ್ಲ. ಆ್ಯಂಡ್ ಚಿಪ್ಸು ಬಿಸ್ಕೆಟ್ಸು ಇವೆಲ್ಲ ಏನೂ ತಿನ್ನೋದಿಲ್ಲ. ಅಷ್ಟು ನಾನು ಮೇಂಟೈನ್ ಮಾಡ್ತೀನಿ. ಆಮೇಲೆ ಎಣ್ಣೆನೂ ಅಷ್ಟೇ, ಅಡುಗೆಗೆ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿಬಿಟ್ಟೆ. ರುಚಿ ಇರುತ್ತೆ ನಮ್ಮ ಮನೇಲಿ ಎಣ್ಣೆನೇ ಹಾಕಲ್ಲ ಅಂತ ಬೈತಾಯಿದ್ರು ಅಂತ ನಾನು ಸ್ವಲ್ಪ ಜಾಸ್ತಿನೇ ಹಾಕಿಬಿಟ್ಟೆ. ಹಾಗಾಗಿ ವೆಯ್ಟ್ ಗ್ರ್ಯಾಜುವಲಿ ಇನ್ಕ್ರೀಸ್ ಆಯಿತು. ಇಟ್ಸ್ ಓಕೆ, ನಾನು ಅದನ್ನು ಹೆಂಗೆ ವಾಪಸ್ ತೊಗೋಬೇಕು ಅಂತ ಗೊತ್ತಾಯಿತು. ಸೊ ಫ್ರೆಂಡ್ಸ್, ಇವಾಗ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡ್ಬಿಟ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಅಚ್ಕಾರದ ಪುಡಿ ಹಾಗೆ ಅರಿಶಿನ ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬೇಯಿಸಿಟ್ಕೊಂಡಿರೋ ಹಲಸಿನಕಾಯಿಗಳನ್ನ ಹಾಕಿ ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲ ಹಾಕಿ 2 ವಿಷಲ್ನ ಕೂಗಿಸ್ಕೊಂಡ್ರೆ ಪಲ್ಯ ರೆಡಿಯಾಗಿ ಹೋಗುತ್ತೆ. ಸೊ ಅದು ನಾನು ರೆಸಿಪಿನ ಮುಂಚೆನೇ ಹೇಳಿಬಿಟ್ಟಿದ್ದೀನಿ, ನೀವು ನೋಡ್ತಾ ಇರಿ. ಇದರಲ್ಲಿ ಮತ್ತು ನಾನು ವೆಯ್ಟ್ ಲಾಸ್ ಮಾಡುವಾಗ ಏನೆಲ್ಲ ಮಿಸ್ಟೇಕ್ ಮಾಡಿದೆ ಅಂತ ಹೇಳಬೇಕಲ್ಲ, ಹಾಗಾಗಿ ಬೇಗ ರೆಸಿಪೀಸ್ನ ಹೇಳಿಬಿಟ್ಟೆ. ನಿಮಗೆ ನೋಡ್ತಾ ಹೋದರೆ ಅರ್ಥ ಆಗುತ್ತೆ. ಸೊ ಫ್ರೆಂಡ್ಸ್, ಇನ್ನೂ ಈ ಥರ ಮಿಸ್ಟೇಕ್ನ ದಯವಿಟ್ಟು ನೀವು ಮಾಡೋದಕ್ಕೆ ಹೋಗಬೇಡಿ.
ಆ್ಯಂಡ್ ನನ್ನ ಹಸ್ಬೆಂಡ್ ಒಂದು ದೊಡ್ಡ ಬಾಟಲ್ ಮಿರಿಂಡ ತಂದಿದ್ರು. ನಾನು ಆ್ಯಕ್ಚುಲಿ ಆ ಕೂಲ್ ಡ್ರಿಂಕ್ಸ್ಗಳಿರುತ್ತಲ್ಲ ಅದನ್ನು ಕುಡಿಯೋದೇ ಇಲ್ಲ. ಬಟ್ ಈ ಬೇಸಿಗೆ ಆಗಿರೋದ್ರಿಂದ ಅದನ್ನು ಕೂಡ ಒಂದೇ ಒಂದು ಸಲ ಒಂದು ಗ್ಲಾಸ್ ಏನೋ ಕುಡ್ದಿದ್ದೀನಿ ಅಷ್ಟೇ. ನೋಡಿ, ಈ ರೀತಿ ಚಿಕ್ಕ ಪುಟ್ಟ ಮಿಸ್ಟೇಕ್ಗಳನ್ನ ಮಾಡಿ ನಾನು ಇಷ್ಟು ವರ್ಷ ಅಂತ ಅಂದರೆ ಆಲ್ರೆಡಿ 1.5 ವರ್ಷ ಮೇಲೆ ಆಯಿತು ನಾನು ಪ್ರಾಪರಾಗಿ ಡಯಟಲ್ಲಿ ಇರೋಕ್ಕೆ ಹಿಡಿದು. ನಾನು ಎಲ್ಲೇ ಹೋದ್ರೂ ಸಹ ಹಾಳು ಮುಳು ಬೇಕ್ರಿ ಸ್ವೀಟ್ಸು ಎಲ್ಲ ನನ್ನ ಮುಂದೆ ತಂದಿಟ್ರೂ ತಿನ್ನೋದಿಲ್ಲ. ಆಮೇಲೆ ಎಣ್ಣೆಲಿ ಕರೆದಿರೋ ಪದಾರ್ಥಗಳು ಅವೆಲ್ಲ ಜಾಸ್ತಿ ತಿನ್ನೋಕ್ಕೆ ಹೋಗಲ್ಲ. ಇನ್ನು ವಡೆ ಅವೆಲ್ಲ ತಿನ್ನಬೇಕು ಅಂತ ಅನಿಸಿದ್ರೂ ಮನೇಲೇ ಮಾಡಿಕೊಂಡು ತಿಂತೀನಿ. ಅದನ್ನು ಕೂಡ 1-2 ಹೊರಗಡೆದು ಮಾತ್ರ ತಿನ್ನೋದಿಲ್ಲ. ಬಟ್ ಆದರೆ ನೋಡಿ, ಜಸ್ಟ್ ನಾನು ಒಂದು ಸ್ವಲ್ಪ ಶುಗರ್ ಜಾಸ್ತಿ, ಹಾಗೆ ಆಯಿಲ್ ಜಾಸ್ತಿ. ನಾನು ನಿಮಗೆ ಹೇಳಿದ್ದೆ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ, ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದರೆ ಫಸ್ಟ್ ನೀವು ಆಯಿಲ್ ಮತ್ತು ಶುಗರ್ನ ಕಟ್ ಡೌನ್ ಮಾಡಬೇಕು ಅಂತ. ಅದು 2 ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಮಾಡಿದ್ದಕ್ಕೆ ಗ್ರ್ಯಾಜುವಲಿ ನನ್ನ ವೆಯ್ಟ್ ಜಾಸ್ತಿ ಆಯಿತು. ನೋಡಿ ಫ್ರೆಂಡ್ಸ್, ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಅಂದರೆ, ನೀವು ಏನೇ ಒಂದು ಅಡುಗೆ ಮಾಡ್ಕೋಬೇಕು ಅಂತ ಅಂದ್ರೂ ಸಹ ನೀವು ತುಂಬಾ ಕಡಿಮೆ ಕ್ವಾಂಟಿಟಿ ಆಯಿಲ್ನ ಹಾಕ್ಕೊಂಡು ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ವೆಯ್ಟ್ ಲಾಸಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಇತ್ತೀಚೆಗೆ ಬೆಳಗ್ಗೆ ಟಿಫನ್ನು ನಮ್ಮ ಮಮ್ಮಿನೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ನಮ್ಮ ಮಮ್ಮಿ ಉಪ್ಪಿಟ್ಟು ಹಾಗೆ ತಿಂಡಿಗಳಿಗೆ ಜಾಸ್ತಿ ಎಣ್ಣೆ ಹಾಕಿ ಮಾಡ್ತಾರೆ. ಅವರೇನು ವೆಯ್ಟ್ ಲಾಸ್ ಮಾಡ್ತಾ ಇಲ್ಲಲ್ಲ ಮನೇಲಿರೋರು, ಹಾಗಾಗಿ. ಸೊ ನಾನು ಇನ್ನು ಸಪ್ರೇಟಾಗಿ ನಾನು ಯಾವಾಗಲೂ ಓಟ್ಸು ಈ ರೀತಿ ಮಾಡ್ಕೊಂಡು ತಿಂತಾಯಿದ್ದೆ. ಬಟ್ ವೇಸ್ಟ್ ಆಗುತ್ತಲ್ಲ, ಹೋಗಲಿ ಬಿಡು, ಏನು ವೆಯ್ಟ್ ಲಾಸ್ ಆಗಿದ್ದೀನಲ್ಲ ಆಲ್ರೆಡಿ, ತಿಂದರೆ ಏನೂ ಆಗಲ್ಲ ಅಂಥೇಳಿ ಅದನ್ನೇ ತಿಂತಾ ಬಂದೆ. ಆಲ್ಮೋಸ್ಟ್ ನಾನು ಬೆಳಗಿನ ಬ್ರೇಕ್ಫಾಸ್ಟು ರೈಸ್ ಐಟಮ್ ಏನಾದರೂ ಚಿತ್ರಾನ್ನ, ಪುಳಿಯೋಗರೆ ಈ ಥರದ್ದು ಮನೇಲಿ ಮಾಡಿದಾಗಲೆಲ್ಲ ನಾನು ಬ್ರೇಕ್ಫಾಸ್ಟ್ನ ನಾನು ಸಪ್ರೇಟಾಗಿ ಏನಾದರೂ ಹೈ ಪ್ರೋಟೀನ್ ಇರೋವಂತಹದ್ದು ಅಥವಾ ಓಟ್ಸು ಈ ರೀತಿ ಮಾಡ್ಕೊಂಡು ತಿಂತಾಯಿದ್ದೆ. ಯಾಕಂದರೆ ರೈಸ್ ತಿನ್ನೋದ್ರಿಂದನೂ ಸಹ ದಪ್ಪ ಆಗ್ತೀವಿ, 3 ಹೊತ್ತು ರೈಸ್ ಆಗಬಾರ್ದು ಅಂಥೇಳಿ ನಾನು ಬೆಳಗ್ಗೆನೇ ಚಿತ್ರಾನ್ನ, ಪುಳಿಯೋಗರೆ. ನೀವು ಅನ್ಕೋಬೋದು, ಕೆಲವೊಬ್ಬರು ಕಾಲೇಜ್ ಸ್ಟೂಡೆಂಟ್ಸು ಡೈಲಿ ಟಿಫನ್ ಬಾಕ್ಸಿಗೆ ಚಿತ್ರಾನ್ನನೇ ತೊಗೊಂಡು ಬರ್ತಾ ಇರ್ತಾರೆ. ನಿಮಗೆ ಚಿತ್ರಾನ್ನದಿಂದ ಏನೂ ಸಿಗಲ್ಲ ಫ್ರೆಂಡ್ಸ್. ಓನ್ಲಿ ನೋಡಿ ರೈಸು, ಅದರಲ್ಲಿ ಆಯಿಲ್ಲು, 1-2 ಸಾಸಿವೆ ಜೀರಿಗೆ ಹಾಕಿ 1-2 ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಅಷ್ಟೇ. ಅದು ಏನು ತಿಂದಂಗೆ ಆಗುತ್ತೆ ಹೇಳಿ? ನಮ್ಮ ಬಾಡಿಗೆ ಬೇಕಾಗಿರೋದು ಏನು ಸಿಕ್ಕಂಗೆ ಆಗುತ್ತೆ? ಓನ್ಲಿ ಕಾರ್ಬೋಹೈಡ್ರೇಟ್ಸ್ ಅಷ್ಟೇ. ಸೊ ಹಂಗಾಗಿ ನಾನು ಪುಳಿಯೋಗರೆ, ಚಿತ್ರಾನ್ನ ಈ ರೀತಿ ಎಲ್ಲ ತಿಂತಾ ಇರಲಿಲ್ಲ. ಬಟ್ ಇತ್ತೀಚೆಗೆ ನಮ್ಮ ಮನೆಯಲ್ಲಿ ನಾನು ಸಪ್ರೇಟಾಗಿ ನಾನು ಮಾಡ್ಕೊಂಡು ತಿನ್ನೋದನ್ನು ಬಿಟ್ಟು ಅದನ್ನೇ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಿಂದನೂ ಸಹ ನಾನು ವೆಯ್ಟ್ ಗೇನ್ ಆಗಿದ್ದೀನಿ. ಸೊ ಫ್ರೆಂಡ್ಸ್, ನಾನು ಹೆಂಗಂದರೆ ನಾನು ವೆಯ್ಟ್ನ ಅಟ್ಲೀಸ್ಟ್ ವಾರದಲ್ಲಿ 2 ಸಲ ಚೆಕ್ ಮಾಡ್ತಾನೆ ಇರ್ತಾಯಿದ್ದೆ. ಬಟ್ ನಾನು ವೆಯ್ಟ್ನ ಚೆಕ್ ಮಾಡೇ ಇರಲಿಲ್ಲ. ಗ್ಯಾರಂಟಿ ನನಗೆ ಎದೆ ಬಡ್ಕೊಳ್ಳುತ್ತೆ. ಆ್ಯಕ್ಚುಲಿ ಹಾರ್ಟ್ ಒಂಥರ ಅದೇನೋ ಭಯ ಅಂತ ಅನಿಸುತ್ತೆ. ಯಾಕಂದರೆ ವೆಯ್ಟು ಜಾಸ್ತಿ ಆಗೋಗಿರ್ತೀನಿ ಅಂತ ನನಗೆ ಮುಂಚೆನೇ ಗೊತ್ತಾಗಿರುತ್ತೆ ಸಿಮ್ಟಮ್ಸು. ಹಾಗಾಗಿ ಒಂಥರ ವೆಯ್ಟ್ ನೋಡಿಕೊಂಡ್ರೆ ಮತ್ತೆ ನಾನು ಫುಲ್ ಡಿಪ್ರೆಷನಿಗೆ ಹೋಗ್ತೀನಿ, ಆಮೇಲೆ ಬೇಜಾರು ಮಾಡ್ಕೊಳ್ತೀನಿ ಅಂತ ವೆಯ್ಟ್ ನೋಡೋದನ್ನೇ ಬಿಟ್ಬಿಟ್ಟೆ. ಒಂದು 20-25 ಡೇಸು ವೆಯ್ಟ್ ನೋಡ್ಕೊಳ್ತಾನೆ ಇರಲಿಲ್ಲ. ಆದರೆ ಒಂದಿನ ಡಿಸೈಡ್ ಮಾಡಿ, ಇಲ್ಲ ಹಿಂಗೆ ಮಾಡ್ಕೊತ ಹೋದರೆ ಸುಮ್ಮನೆ ಇನ್ನೂ ತುಂಬಾ ಒಂದು 5 kg ಹಿಂಗೆ ಜಾಸ್ತಿ ಆಗಿಬಿಟ್ರೆ ಮತ್ತೆ ಕರಗ್ಸೋಕ್ಕೆ ನಾನು ಒಂದು 2 ತಿಂಗಳು ಕಷ್ಟಪಡಬೇಕಾಗುತ್ತೆ. ಬೇಡ, ಇವಾಗಲೇ ಸರಿ ಮಾಡಿಕೊಳ್ಳೇಬೇಕು ಅಂಥೇಳಿ ಒಂದಿನ ಹತ್ತಿದೆ ವೇಯಿಂಗ್ ಮಿಷಿನು. ನನಗೆ ಬೇಜಾರಾದರೂ ಪರವಾಗಿಲ್ಲ, ಊಟ ಬಿಟ್ಟು ಕೂತ್ಕೊಂಡ್ರೂ ಪರವಾಗಿಲ್ಲ ಅಂಥೇಳಿ ಆವತ್ತು ನೋಡಿದರೆ 1.5 kg ವೆಯ್ಟ್ ಜಾಸ್ತಿ ಆಗಿತ್ತು. ಯಾವಾಗಲೂ ಸಹ ಒಂದು 2-3 ದಿನ ಅಥವಾ ಯಾವಾಗೋ ವಾರಕ್ಕೆ ಒಂದು ಸಲ ಈ ರೀತಿ ನಾನು ಏನಾದರೂ ಈ ರೀತಿ ಮಿಸ್ಟೇಕ್ ಮಾಡಿದಾಗ ನನ್ನ ವೆಯ್ಟ್ ಏನು ಜಾಸ್ತಿ ಆಗಿರ್ತಾ ಇದ್ದಿಲ್ಲ. ಬಟ್ ರಿಪೀಟಾಗಿ ನಾನು ಇದೇ ಮಿಸ್ಟೇಕ್ ಮಾಡಿಬಿಟ್ನಲ್ಲ, ಹಾಗಾಗಿ ಸಡನ್ನಾಗಿ ವೆಯ್ಟ್ ಗೇನ್ ಆಗಿಬಿಟ್ಟೆ. ಅವತ್ತಿನ ದಿನ ಮಾರ್ನಿಂಗ್ ಟಿಫನ್ನೇ ಮಾಡಲಿಲ್ಲ ನಾನು. ಅವತ್ತು ಒಂದಿನ ಅಲ್ಲ, ಒಂದು 3-4 ದಿನ ಮಾರ್ನಿಂಗ್ ಟಿಫನ್ನೇ ಮಾಡಲಿಲ್ಲ. ಆಮೇಲೆ ಮಧ್ಯಾಹ್ನ ಊಟ ಮಾಡೋದು, ಪೋಷನ್ ಕಂಟ್ರೋಲ್ ಡಯಟು ಈ ರೀತಿ ಸ್ಟಾರ್ಟ್ ಮಾಡಿಕೊಂಡೆ. ಸ್ಟಾರ್ಟಿಂಗು ತಿಂದು ಅಭ್ಯಾಸ ಆಗಿ ಹೊಟ್ಟೆ ತುಂಬ ಹಸಿವಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಇನ್ನು ಮಾರ್ನಿಂಗ್ ಟಿಫನ್ ಬಿಟ್ಟು ನಾನು 12 ಗಂಟೆಗೆ ಊಟ ಮಾಡಿದರೆ ಮತ್ತು ನನಗೆ ಆಲ್ರೆಡಿ ಸಂಜೆ 7 ಗಂಟೆವರೆಗೂ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಆಲ್ರೆಡಿ 6 o'clockಗೆ
ಹೊಟ್ಟೆ ಎಲ್ಲ ಹಶ್ವಾಗಿ ಕ್ರೇವಿಂಗ್ಸ್ ಅಂತೂ ಎಷ್ಟು ಆಗ್ತಾಯಿತ್ತು ಅಂತ ಅಂದರೆ ಏನಾದರೂ ತಿಂದುಬಿಡೋಣಪ್ಪ, ಜಂಕ್ ಫುಡ್ ತಿಂದುಬಿಡೋಣಪ್ಪ ಅನಿಸೋದು. ಹಾಗೂ ಆ ಮಿಸ್ಟೇಕ್ ಮಾಡು 1-2 ಸಲ ಎಗ್ ಪಪ್ಪು ಅದು ಇದು ತರಿಸ್ಕೊಂಡು ತಿಂದಿದ್ದೀನಿ. ಮತ್ತೆ ಕಂಟ್ರೋಲ್ ಅಂತ ಅಂದ್ಕೊಂಡು ಆ ಟೈಮಲ್ಲಿ ಫ್ರೂಟ್ಸ್ ತಿಂದೆ, ಅಥವಾ ಮನೆಯಲ್ಲೇ ಬೇಗ ಅಡುಗೆ ಮಾಡಿಕೊಂಡು 7 o'clock ಅಷ್ಟರಲ್ಲಿ ಊಟ ಮಾಡಿದೆ. ಈ ರೀತಿ ಮಾಡಿ ಮತ್ತೆ ನನ್ನ ವೆಯ್ಟು ಮ್ಯಾನೇಜ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ನು ನಾನು 500 grams ಅರ್ಧ kg ಅಷ್ಟು ಇಳಿಸಿದ್ರೆ ಮತ್ತೆ ನಾನು ನಾರ್ಮಲ್ ಹಿಂದಕ್ಕೆ ಬರ್ತೀನಿ. ನಾನು ಇನ್ನೂ ಟಾರ್ಗೆಟ್ 5 kg ವೆಯ್ಟ್ ಲಾಸ್ ಮಾಡಬೇಕು ಅಂತ ಏನಿದ್ದೀನಿ ಅದನ್ನು ಇನ್ನೂ ಪೂರೈಸೋಕ್ಕೆ ಆಗಿಲ್ಲ. ಮತ್ತು ಇನ್ನೊಂದು ಮಿಸ್ಟೇಕ್ ಏನು ಮಾಡಿದ್ದೀನಿ ಅಂತಂದರೆ, ವಾಕಿಂಗ್ ಹೋಗುವಾಗ ನಮ್ಮ ಮಮ್ಮಿ ಅವರು ಆ್ಯಕ್ಚುಲಿ ನಮ್ಮ ಪಕ್ಕದ ಮನೆಯವರು ನಾವೆಲ್ಲ ಹೋಗ್ತಾ ಇರೋದು. ನಮ್ಮ ಮಮ್ಮಿಯವರು ದಿನ ಹೋಗ್ತಾರೆ ವಾಕಿಂಗಿಗೆ, ಒಂದು ದಿನವೂ ಮಿಸ್ ಮಾಡೋದಿಲ್ಲ ಫ್ರೆಂಡ್ಸ್, ದಿನ ಹೋಗ್ತಾರೆ. ನಾನು ಹೆಂಗೆ ಮಾಡಿದೆ ಅಂದರೆ, ಒಂದು ದಿನ ಹೋದೆ, ನೆಕ್ಸ್ಟ್ ದಿನ ಅಲ್ಲೇ ಎದ್ದೊಳಕ್ಕಾಗಲಿಲ್ಲ. ಯಾಕಂದರೆ ದಿನ ಒಂದು 20 days ಆಲ್ರೆಡಿ ಎದ್ದೊಳ್ಳಿಲ್ದಂಗೆ ರೂಢಿ ಆಗಿಬಿಟ್ಟಿದೆ ನನಗೆ. 7-7:30 ಎದ್ದು ರೂಢಿ ಆಗಿಬಿಟ್ಟಿದೆ. ಹಾಗಾಗಿ ಎದ್ದೊಳಕ್ಕೆ ಆಗ್ತಾಯಿಲ್ಲ. 5 ಗಂಟೆಗೆ ಎದ್ದೊಳೋಣ ಅಂದ್ಕೊಂಡು ಮಕ್ಕೊಂಡ್ರೆ ಶಿಸ್ತು 7:15 ಎದ್ದು ಮೈಯೆಲ್ಲ ವಜೆ ಒಂಥರ ಸೋಂಬೇರಿ ಈ ರೀತಿ ಆಗ್ಬಿಡ್ತಾಯಿದೆ. ಇದು ನನ್ನ ರಾಂಗ್ ಡಿಸಿಷನ್ ಅಂತೇಳಿ ವೆಯ್ಟ್ ಯಾವಾಗ ಚೆಕ್ ಮಾಡಿಕೊಂಡು ಅವತ್ತು ನೆಕ್ಸ್ಟ್ ಡೇ ವಾಕಿಂಗಿಗೆ ಹೋದೆ. 2 ದಿನ ಹೋದೆ, ಮತ್ತೆ ಅದೇ 1 ದಿನ ಬಿಟ್ಟೆ, ನೆಕ್ಸ್ಟ್ ಡೇ ಹೋದೆ, ಮತ್ತೆ 1-2 ದಿನ ಬಿಟ್ಟೆ, ಮತ್ತೆ ಹೋದೆ, ಮತ್ತೆ 1-2 ದಿನ ಬಿಟ್ಟೆ, ಈ ರೀತಿಯೇ ಮಾಡ್ತಾ ಬಂದೆ. ನಮ್ಮ ಮಮ್ಮಿ ಅಂತೂ ಪಾಪ ನನಗೆ ಬೈದು ಎದ್ದೇಳ್ಸೋಕ್ಕೂ ಹೋಗಲಿಲ್ಲ, ಯಾಕೆ ಬೇಕು ಬಿಡು ಅಂತೇಳಿ. ಆಮೇಲೆ ನನ್ನ ಮೈಂಡಲ್ಲಿ ನಾನು ಸ್ಟ್ರಾಂಗಾಗಿ ಥಿಂಕ್ ಮಾಡಿ, ನಮ್ಮ ಮಮ್ಮಿ ಯಾವಾಗ ಎದ್ದೇಳಿಸ್ತಾರೆ ನೋಡ್ರಿ ನನಗೆ, ಅವಾಗ ನಾನು ಎದ್ದೇಳಲ್ಲ, ಸೊಕ್ಕು ಮಾಡ್ತೀನಿ. ಅದೇ ನನ್ನಷ್ಟಿಗೆ ನಾನೇ ಎದ್ದೇಳಬೇಕು ಅಂತ ಅಂದ್ಕೊಂಡ್ರೆ ನನಗೆ ನೈಟಲ್ಲೇ ಒಂದು 2-3 ಸಲ ಎಚ್ಚರ ಆಗಿರುತ್ತೆ. ಆಲ್ರೆಡಿ 5 o'clock ಆಯಿತಾ ಅಂತ, ಇನ್ನೂ ಆಗಿಲ್ಲ, ಇನ್ನೂ 3 ಗಂಟೆ, ಇನ್ನೂ 2:15 ಅಂತ ಟೈಮ್ ನೋಡಿ ಮಲ್ಕೊಳ್ತೀನಿ. ಎಲ್ಲಾದರೂ ನಮ್ಮ ಮಮ್ಮಿ ನನ್ನನ್ನು ಬಿಟ್ಟೋಗ್ಬಿಟ್ರೆ ಮತ್ತು, ಯಾಕಂದರೆ ನಾನು ನಿದ್ದೆಯಲ್ಲಿ ಹೋಗಿ ಮಮ್ಮಿ ನಾನು ಇವತ್ತು ಬರಲ್ಲ ಅಂತ ಹೇಳ್ಬಿಡ್ತೀನಿ. ಹಾಗಾಗಿ ನಮ್ಮ ಮಮ್ಮಿ ಬಿಟ್ಟೋಗ್ಬಿಡ್ತಾರೆ. ಅಯ್ಯೋ ನಾನೇನಾದರೂ ನಿದ್ದೆ ಹೋಗ್ಬಿಟ್ರೆ ಅಂಥೇಳಿ ಟೈಮ್ ನೋಡಿಕೊಂಡು ಎದ್ದೇಳ್ತೀನಿ. ಇವಾಗ ನೋಡ್ರಿ ನಾನೇ ಎದ್ದೇಳ್ದು ನಮ್ಮ ಮಮ್ಮಿನೇ ಎದ್ದೇಳಿಸ್ತೀನಿ, ನಮ್ಮ ಮಮ್ಮಿಗಿಂತ ಮುಂಚೆ ನಾನೇ ಎದ್ದೇಳ್ತೀನಿ. ಈ ರೀತಿ ಆಲ್ರೆಡಿ ಮೈಂಡಿಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ದಿನ ಎದ್ದು ರೂಢಿಯಾಗಿ ಇವಾಗ 1 ದಿನ ವಾಕಿಂಗ್ ಹೋಗೋದು ಬಿಟ್ರೂ ಸಹ ನನಗೆ 5 ಗಂಟೆ ಮೇಲ್ಗಡೆ ನಿದ್ದೆನೇ ಬರ್ತಾಯಿಲ್ಲ. ಆ್ಯಂಡ್ ಬೆಳಗ್ಗೆ ಎದ್ದು ಫ್ರೆಶ್ಶಾಗಿ ವಾಕಿಂಗಿಗೆ ಹೋಗೋದ್ರಿಂದ ಎಷ್ಟು ರಿಲ್ಯಾಕ್ಸೇಷನ್ ಆ್ಯಂಡ್ ಮೈಂಡ್ ಎಷ್ಟು ಕೂಲ್ ಆಗ್ತಾಯಿದೆ ಅಂದರೆ ಅಷ್ಟು ಚೆನ್ನಾಗಿದೆ, ಅಷ್ಟು ಆ್ಯಕ್ಟಿವ್ ಆಗಿದ್ದೀನಿ ಅಂತಲೇ ಹೇಳ್ಬೋದು. ಇನ್ನು ಹೆಲ್ತು ಅಷ್ಟೇ ಎಷ್ಟು ಚೆನ್ನಾಗಿ ರಿಕವರ್ ಆಗ್ತಾಯಿದೆ. ಆ್ಯಂಡ್ ಆ ಒಂದು ಫ್ರೆಶ್ನೆಸ್ಸು ಮೈಂಡಿಗೆ ರಿಲ್ಯಾಕ್ಸ್ ಆಗುತ್ತೆ ವಾಕಿಂಗ್ ಹೋಗೋದ್ರಿಂದ. ಅದರಲ್ಲೂ ಈ ಸಮ್ಮರಲ್ಲಿ ನಾವು ಆ ಕಡೆ ನಮ್ಮ ಹಳ್ಳಿಯಲ್ಲಿ ಹೊಲದ ಸೈಡೆಲ್ಲ ಹೋಗೋದ್ರಿಂದ ಒಂದು ವ್ಯೂ, ಗಾಳಿ, ನೀರು, ಫ್ರೆಶ್ ಏರ್ ಎಲ್ಲ ಸಿಕ್ಕಂಗಾಗುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ನನಗಂತೂ ತುಂಬಾ ಬೆನಿಫಿಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ನಾನು ಎಷ್ಟೆಲ್ಲ ಮಿಸ್ಟೇಕ್ ಮಾಡಿದ್ದೀನಿ ಅಂತ. ನೀವು ಕೂಡ ಇದೆಲ್ಲ ಮಿಸ್ಟೇಕ್ ಖಂಡಿತ ಮಾಡಿರ್ತೀರ. ಏನಾದರೂ ನಂತರನೇ ನೀವು ಮಿಸ್ಟೇಕ್ ಮಾಡಿದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನನಗೂ ಖುಷಿಯಾಗುತ್ತೆ. ಇನ್ನು ಫ್ರೆಂಡ್ಸ್ ಪಲ್ಯ ಆಲ್ರೆಡಿ ರೆಡಿಯಾಗಿದೆ ನೋಡಿ. ಇನ್ನು ಎಳೆಯ ಹಲಸಿನಕಾಯಿ ಆದರೆ ನೀವು ಒಂದೇ ವಿಷಲ್ ಓಡಿಸ್ಕೊಂಡ್ರೆ ಸಾಕು. ನಾನು ಸ್ವಲ್ಪ ಬಲ್ತಿತ್ತು ಅಂತ 2 ವಿಷಲ್ ಓಡಿಸ್ಕೊಂಡೆ. ಈಗ ಬಲ್ತಿದ್ದೇನೋ ಇಲ್ಲೋ ಅಂತ ಚೆಕ್ ಮಾಡ್ತಾಯಿದ್ದೀನಿ, ಬೆಂದಿದ್ದೇನೋ ಇಲ್ಲೋ ಅಂತ ಸ್ಪೂನಲ್ಲಿ ಆರಾಮ್ಸೆ ಕಟ್ಟಾಗ್ತಾ ಇದೆ. ಸೊ ಬಿಸಿ ರೈಸ್ ಮಾಡಿದ್ದೆ, ಚಪಾತಿ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ, ಟೈಮ್ ಆಗಿತ್ತು ಅಂಥೇಳಿ. ನೈಟ್ ಮಾಡ್ಕೊಳ್ಳೋಣ ರೊಟ್ಟಿ ಏನಾದರೂ ಅಂಥೇಳಿ ಬಿಸಿ ರೈಸ್ ಜೊತೆ ಹಲಸಿನಕಾಯಿ ಪಲ್ಯ ತಿಂತಾಯಿದ್ರೆ ನಿಜವಾಗ್ಲೂ ನಾನ್ ವೆಜ್ಜು ಏನಾದರೂ ಮನೇಲಿ ಈ ಟೈಮಲ್ಲಿ ನಾನ್ ವೆಜ್ ಏನಾದರೂ ಪೂಜೆ ಗೀಜೆ ಅಂತ ಬಿಟ್ಟಿದ್ರೆ ಈ ಒಂದು ರೆಸಿಪಿ ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ಅಷ್ಟು ಚೆನ್ನಾಗಿತ್ತು ಟೇಸ್ಟ್ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ಮಾಡಿದ್ದು ನಾನು, ಆದ್ರೂ ಸಹ ತುಂಬ ಚೆನ್ನಾಗಿತ್ತು. ಇದು ಸಾಂಬಾರು ಥರ ಮಾಡೋಕ್ಕೆ ಹೋಗ್ಬಿಡಿ, ಸ್ವಲ್ಪ ಈ ರೀತಿ ಗಟ್ಟಿ ಕನ್ಸಿಸ್ಟೆನ್ಸಿ, ಸ್ವಲ್ಪ ಈ ರೀತಿ ಗಟ್ಟಿ ಪಲ್ಯ ಥರ ಇದ್ರೇ ತುಂಬಾ ರುಚಿಯಾಗಿ ಬರುತ್ತೆ ಇದು. ಹಾಗಾಗಿ ಸಾಂಬಾರು ಥರ ನೀರು ಥರ ಮಾಡ್ಕೊಬಿಡಿ. ಇನ್ನು ಇದ್ರ ಜೊತೆ ನೀರುಳ್ಳಿ ಹಾಗೆ ನಿಂಬೆಹಣ್ಣು ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿತ್ತು ಫ್ರೆಂಡ್ಸ್. ಇವತ್ತಿಗೆ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.